ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಚಾಮರಾಜನಗರದ ಶ್ರೀ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಹಾಗೂ ಶಿಂಷಾ ಪ್ರಭಾ ಪತ್ರಿಕೆ ಸಂಯುಕ್ತಾಶ್ರಯದಲ್ಲಿ ಪತ್ರಿಕಾ ದಿನಾಚರಣೆ ಹಾಗೂ ಪತ್ರಕರ್ತರಿಗೆ ಅಭಿನಂದನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಪಾದಕರ ಸಂಘದ ರಾಜ್ಯಾಧ್ಯಕ್ಷ ಸಿ ತಿಪ್ಪೇಸ್ವಾಮಿ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ಕೌಂಡೆ ಚೆನ್ನಪ್ಪ ಮಾತನಾಡಿ, ಈಗಿನ ಪರಿಸ್ಥಿತಿಯಲ್ಲಿ ಪತ್ರಿಕೆಗಳು ವರದಿಗಳನ್ನು ಪ್ರಕಟ ಮಾಡುವಾಗ ಗ್ರಾಮೀಣ ವರದಿಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಚುನಾಯಿತ ಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ಬಗ್ಗೆ ಹೆಚ್ಚಿನ ಆದ್ಯತೆ ನೀಡಬಾರದು. ಪ್ರಾಮಾಣಿಕವಾಗಿ ವರದಿ ಮಾಡಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಸಂಚಾಲಕಿ ರಾಜಯೋಗಿನಿ ಬ್ರಹ್ಮಕುಮಾರಿ ದಾನೇಶ್ವರಿ ಜೀರವರು ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಶಿಂಷಾ ಪ್ರಭಾ ಪತ್ರಿಕಾ ಸಂಪಾದಕ ಗುರುಬಸವಯ್ಯರವರು ಅಧ್ಯಕ್ಷತೆ ವಹಿಸಿ ಅಧ್ಯಕ್ಷೀಯ ನುಡಿಗಳನ್ನಾಡಿದರು. ನಂತರ ಪತ್ರಕರ್ತರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ವಾರ್ತಾ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ರಮೇಶ್, ಮನಮಿಡಿತ ಸಂಪಾದಕ ಪುರುಷೋತ್ತಮ್, ಮಂಡ್ಯ ಶೋಷಿತರ ಧ್ವನಿ ಬೆಳಗಿನ ಪತ್ರಿಕೆ ಸಂಪಾದಕ ಶಿವಶಂಕರ್, ಸಾಗರ ದೀಪ ದಿನಪತ್ರಿಕಾ ಸಂಪಾದಕರಾದ ಪುಟ್ಟಸ್ವಾಮಿ ನಾಯಕ್, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಜಿ ಬಂಗಾರು, ಕಾರ್ಯದರ್ಶಿ ಜಹೀರ್ ಅಹಮದ್, ಪತ್ರಕರ್ತರಾದ ಗೂಳಿಪುರ ಮಣಿಕಂಠ ರಾಯಿಕ, ಲಕ್ಷ್ಮಣ್, ಶಿಕ್ಷಕ ರಂಗನಾಥ್, ಬಿಕೆ ಮಂಜುನಾಥ್, ಆರಾಧ್ಯ, ಸಿವಿಲ್ ಇಂಜಿನಿಯರ್ ಸುಬ್ರಹ್ಮಣ್ಯ ಹಾಗೂ ಚಾಮರಾಜನಗರ, ಮಂಡ್ಯ, ರಾಮನಗರದ ಶಿಂಷಾ ಪ್ರಭಾ ಪತ್ರಿಕೆ ಬಳಗದವರು ಹಾಜರಿದ್ದರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. ನಾವು ಪತ್ರಿಕೆ ಮಾಡಿ ಅವ್ರಿಗೆ ಬಸ್ಸಲ್ಲಿ ತಲುಪಿಸಿ ಅವ್ರು ಪತ್ರಿಕೆ ಹಾಕಿ ನಮಗೆ ಬೆನ್ನೆಲುಬಾಗಿ ಇದ್ದಾರಲ್ಲ ಅದನ್ನು ಗುರುತಿಸಿ ಅವ್ರಿಗೆ ಈ ಕಾರ್ಯಕ್ರಮದಲ್ಲಿ ನಾನು ಪತ್ರಿಕಾಗೋಷ್ಠಿಯಲ್ಲಿ ಅವರಿಗೆ ಸನ್ಮಾನ ಮಾಡಬೇಕು ಅಂತ ನಿರ್ಧಾರ ಮಾಡಿ ಅವರಿಗೆ ನಾನು ಅವ್ರಿಗೆ ಪತ್ರಿಕೆ ಸನ್ಮಾನ ಮಾಡಿದ್ದೀನಿ. ಮುಖ್ಯ ಉದ್ದೇಶ ನನ್ನದು. ಇನ್ನೊಂದೇನಂದರೆ ಪತ್ರಿಕೆ ಮಾಡಬೇಕಾದ್ರೆ ಭಾಳ ಕಷ್ಟ ಇದೆ, ಸುಲಭವಾದ ಕೆಲಸವೇನಲ್ಲ. ಈಗ ನಮ್ಮ ಚೆನ್ನಪ್ಪನವ್ರು ಹೇಳಿದ್ರು, ಪತ್ರಿಕೆಯನ್ನು ನಿಷ್ಠುರವಾಗಿ ಮಾಡೋದು ತೊಂದರೆನೇ, ಪರ್ವ ಮಾಡೋದು ತೊಂದರೆ. ನಿಷ್ಠುರ ಮಾಡಿದ್ರೆ ನಮಗೆ ಹೇಳ್ಕೊಳ್ಬೇಕು. ತಪ್ಪು ಮಾಡಿರುವ ನ್ಯಾಯ ನಾವು ಸತ್ಯ ಯಾವಾಗ ಹೇಳ್ತೀವಿ, ಸತ್ಯ ಹೇಳಿದವ್ರಿಗೆ ಹೊರಬೇಕು, ಹೊಗಳಿದವ್ರಿಗೆ ಅವ್ನು ಜನ್ಮ ಅಂತ ಅಷ್ಟೇ ಗೊತ್ತು. ಸತ್ಯ ಹೇಳೋದು ತಪ್ಪು, ಸತ್ಯ ಹೇಳೋದು ನಮಗೆ ಹೇಳ್ಬೇಕು. ನನಗೆ ಏನು ಪಡ್ಡ ನಮಗೆ ಇವರು ಹೇಳಿದ್ರು, ನಮ್ಮ ಹಿತಕವಿಯವರು ಪತ್ರಿಕೆಯಿಂದ ಸಹಾಯಧನ ಕೊಡ್ತಾರೆ. ಅದು ಪ್ರೋತ್ಸಾಹಧನ ನಮಗೆ ಪ್ರೋತ್ಸಾಹಧನ ಕೊಡುವ ಹಣ ನಮ್ಗೆ ಎಲ್ಲರಿಗೂ ತಾಳಲ್ಲ. ಪತ್ರಿಕೆ ನಾನು ಪತ್ರಿಕೆ ಹೊರಡಿಸಿ ಪತ್ರಿಕೆ ಒಂದು ತಲುಪಿಸಿ ನಾನೀಗ 25 ಏಜೆಂಟ್ಗಳಿಗೆ ಪತ್ರಿಕೆ ತಲುಪಿಸ್ತೀನಿ. 25 ಏಜೆಂಟ್ಗಳು ಪತ್ರಿಕೆ ತಲುಪಿಸ್ಬೇಕಾದ್ರೆ ಅವ್ರು ಬಸ್ ಬೆಳಿಗ್ಗೆ ಎದ್ದು ಅವ್ರು ಬಸ್ ಹಾಕಿ ಬಸ್ ಬಿಟ್ಟಾಕಿ ಬಸ್ಸಿಗೆ ಬೆಳ್ಳು ಕಟ್ಟಿ ಅವ್ರ ಊರಿಗೆ ತಲುಪಿಸೋದಿಲ್ಲ. ಅದು ಸಾಧನೆ ಭಾಳ ಕಷ್ಟವಾಗ್ತಿರಲ್ಲ. ಅವ್ರು ಕೊಡುವಂಥ ಹಣ ಏನೇನು ಉಪಯೋಗಿಲ್ಲ, ನಮಗೆ ಸ್ವಲ್ಪ ಹಣ. ಅದು ನಾವು ಪತ್ರಿಕೆ ಮಾಡೋರು ಸರ್ಕಾರದಿಂದ ಹಣ ಬರ್ತದೆ, ನಮ್ಗೆ OBC ಬರ್ತದೆ, ಮೀಸಲಾತಿ ಬರ್ತದೆ ಅಂತ ಪತ್ರಿಕೆ ನಿಮ್ಗೆ ಪತ್ರಿಕೆ ಮಾಡೋದಕ್ಕೆ ಆಗೋದಿಲ್ಲ. ಆದ್ದರಿಂದ ನಮ್ಮ ಪತ್ರಿಕೆ ಏಜೆಂಟ್ಗಳು ನಮ್ಮ ಪತ್ರಿಕೆಯನ್ನು ಅವ್ರ ಮನೆಗೆ ತಲುಪಿಸಿ ಅವರೆಲ್ಲ ನಾನು ಹೇಳೋದೇನೆಂದರೆ, ಇದೊಂದು 2 ರೂಪಾಯಿ ಪತ್ರಿಕೆ, 2 ರೂಪಾಯಿ ಪತ್ರಿಕೆಗೆ ಅವ್ರು ಕೊಟ್ಟರೆ 1 ರೂಪಾಯಿ ಮಡಿಕಡೆ 1 ರೂಪಾಯಿ ಕೊಡಲಿ. ಒಂದು ತಿಂಗಳು, ಒಂದು ವರ್ಷಕ್ಕೆ 350 ರೂಪಾಯಿ ಕ್ರಾಸ್ ಮಾಡಿಕೊಟ್ರೆ ಸಾಕು. ನಮ್ಗೆ ಈ ವರ್ಷಕ್ಕೆ 1 ರೂಪಾಯಿ ಕೇಳ್ಕೊಳ್ಳೋದು ಅಷ್ಟೇ. ನಾವು 2 ರೂಪಾಯಿ ಪತ್ರಿಕೆ 1 ರೂಪಾಯಿ ಕೇಳಿದ್ದೀವಿ ಒಂದು ದಿವಸಕ್ಕೆ. ಅದನ್ನು ಹೊರಸೋದ್ರೆ ಯಾವಾಗ ತುಂಬ ಅನುಭವಿ ಅಧಿಕಾರಿಗಳು ವಾರ್ತಾ ಎಷ್ಟೋ ಜನ ಡೈರೆಕ್ಟರ್ಗಳನ್ನು ನೋಡಿದ್ವಿ. ಆದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಈ ಮಟ್ಟದಲ್ಲಿ ಈ ಥರ ನಾಲೆಡ್ಜಲ್ಲಿ ಪತ್ರಿಕೆ ಮಾಡೋದು, ಇದರಲ್ಲಿ ವಾರ್ತಾ ಇಲಾಖೆ ಕೆಲಸ ಮಾಡೋದು ತುಂಬ ಜ್ಞಾನ ತಿಪ್ಪೇಸ್ವಾಮಿಯವರು. ಹಾಗಾಗಿ ನನ್ನ ಬಗ್ಗೆ ಇಷ್ಟೇ. ನಾನು ಹೋಗಲೇ ಮೊದಲು ಮನೆಯವರು ಹೀಗೆ ಜಿಲ್ಲೆ ಮೈಸೂರು ಕರ್ನಾಟಕಕ್ಕೆ ಮನೆಯವರು. ನಾನು ಮಂಡ್ಯ ಜಿಲ್ಲೆಗೆ ಊರು ಕೌಡ್ಲೆ ಅಂತೇಳಿ ಕೌಡ್ಲೆ ಚೆನ್ನಪ್ಪನವರು ಸುಮಾರು 3 ಭಾಷೆಗಳಲ್ಲಿ ಪತ್ರಿಕೆಗಳನ್ನು ಹೊರಡಿಸ್ತಾ ಇದ್ದಾರೆ. ಅದು ಅವರ ಹೆಮ್ಮೆ ವಿಚಾರ. ನಿಜವಾಗ್ಲೂ ಕೂಡ ಅವರು ಆಚರಣೆ ಮಾಡ್ತಾ ಇದ್ರಿ. ಅದೊಂದು ಬಹಳ ಅದ್ಭುತವಾದ ಕೆಲಸ ಅಂತ ನಮ್ಮ ಅಧ್ಯಕ್ಷರು ಇದ್ದಾರೆ ನಮ್ಮ ಚೆನ್ನಪ್ಪನವರು. ಅವರು ನಿಜವಾಗ್ಲೂ ಕೂಡ ದೊಡ್ಡ ಗುಣ. ಜೊತೆಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪತ್ರಿಕೆಗಳ ಪಾತ್ರ ಮಹತ್ತರವಾದ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದೆ. ಜನರಿಗೆ
ಜನರನ್ನ ಸರ್ಕಾರವನ್ನ ಜನರಿಗೆ ಪರಿಚಯ ಮಾಡಿಸುವಂತಹ ಏಕೈಕ ಮಾಧ್ಯಮ ಅಂದ್ರೆ ಅದು ಪತ್ರಿಕಾ ಮಾಧ್ಯಮ, ಪತ್ರಿಕಾ ವಿತರಕರು ಅಂತ ಒಂದು ಅಮೂಲ್ಯವಾದ ಸಂದೇಶವನ್ನು ಕೊಟ್ಟು ನಿಮ್ಮೆಲ್ಲರಿಗೂ ಕೂಡ ಶುಭ ಕೋರಿದಂತಹ ಹಿರಿಯರು ನಮ್ಮ ಕೌಡ್ಲೆ ಬಸಪ್ಪನವರಿಗೆ, ನಿಮ್ಮೆಲ್ಲರ ಚೆನ್ನಪ್ಪನವರಿಗೆ, ನಿಮ್ಮೆಲ್ಲರ ಅಭಿಮಾನದ ಭಕ್ತಿಪೂರ್ವಕ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳು. ಹಿರಿಯರ ಆಶೀರ್ವಾದ, ಸಹಕಾರ, ಮಾರ್ಗದರ್ಶನ ಸದಾ ನಮ್ಮ ಪತ್ರಿಕಾ ಮಾಧ್ಯಮದ ಸಂಪಾದಕರಿಗೆ ಕಿರಿಯರಿಗೆ ಇರಲಿ ಅಂತ ಆಶಿಸುತ್ತಾ ನಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ಸಿಂಸಪ್ರಭಾ ಕನ್ನಡ ದಿನಪತ್ರಿಕೆಯ ಮಾನ್ಯ ಅಧ್ಯಕ್ಷರಾದಂತಹ ನಮ್ಮ ಗುರುಬಸವಯ್ಯನವರು, ಪತ್ರಿಕೆ ಸಂಪಾದಕರಾಗಿ ನಾನ್ ಕೆಲಸ ಮಾಡೋದು ಮುಖ್ಯ ಇಲ್ಲ, ವಿತರಕರಾಗಿ ಪತ್ರಕರ್ತರಾಗಿ ಸೇವೆ ಮಾಡ್ತಾ ಇದ್ದಾರಲ್ಲ ಅವರನ್ನ ಗೌರವಿಸೋದು ಒಂದು ದೊಡ್ಡ ಗುಣ. ಅಂದ್ರೆ ಒಳ್ಳೆಯದನ್ನ ಗುರುತಿಸಿ ಎಲ್ಲರೂ ಸಿಗ್ತಾರೆ, ಬಾಡಿಗೆ ಕೊಟ್ಟರೆ ಸಿಗ್ತಾರೆ ಜಾಗ. ಆದರೆ ಇಂಥ ಪ್ರಶಾಂತವಾದಂಥದ್ದು ದಬಡ, ಬಿಳಿಪು, ಶ್ವೇತ ಈ ಭವನದಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಮಾಡಿದರೆ ಮಕ್ಕಳನ್ನು ಬಂಧಿಸಿ ಗುರುಬಸವರಿಗೆ ಮತ್ತು ಅವರ ಸಂಸಾರಕ್ಕೆ, ಅವರ ಬಂಧು ಬರುವಿಗೆ, ಅವರ ಅಳಿಯರಿಗೆ, ಅವರ ಮಕ್ಕಳಿಗೆಲ್ಲ ಅನೇಕ ವಂದನೆಗಳನ್ನು. ಏಕೆಂದರೆ ಅವರಿಲ್ಲದರಿಗೂ ಇಷ್ಟು ಬೆಳೆ ಕಾಯ್ತಿರಲಿಲ್ಲ. ನಮ್ಮ ಗುರುಬಸವಯ್ಯ ಅಷ್ಟೇ ವಿದ್ಯಾವಂತರಲ್ಲೇ ಇರ್ತಾರೆ, ಶಕ್ತಿ ಸಾಮರ್ಥ್ಯ ಇದೆ, ಆಮೇಲೆ ಚಾಕಶಕ್ತಿ ಇದೆ, ವ್ಯವಹಾರ ಜ್ಞಾನ ಇದೆ. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಅಂತೇಳಿ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಥರದ್ದು ನಾನು ಎದುರುಗಡೆ ನಾವು ಮಂಡ್ಯ ಟೋಕ್ಲಿಂದ ಡೈಲಿವರೆಗೂ ಅನೇಕ ಸಮಾರಂಭಗಳು ಮಾಡ್ತೇವೆ. ಈ ಥರ ಅನುಪಯೋಗಿ ಬಹಳ ಸಂತೋಷ, ತುಂಬ ಆಶೀರ್ವಾದ ಇದ್ದೇ ಇರ್ತದೆ ನಿಮ್ಮಂಥವ್ರು. ಯಾಕೆಂದರೆ ಈ ಥರದಲ್ಲಿ ಸುಲಲಿತವಾಗಿ ಕಾರ್ಯಕ್ರಮ ನಿರೂಪಣೆ ಮಾಡ್ತಕ್ಕಂಥವ್ರು ನಾನು ನೋಡಿಲ್ಲ. ಸತ್ಯ ಹೇಳ್ತಾ ಇದ್ದೀನಿ. ನಾವು ದುಡ್ಡು ಕೊಟ್ಟು ಕಳಿಸ್ತೀವಿ, ಇವರು ಭೇಟಿ ಮಾಡ್ತಾ ಇದ್ದಾರೆ, ದುಡ್ಡು ಕೊಟ್ಟು ಕಳಿಸಿದವರು ಏನೇನೋ ಮಾತಾಡ್ತಾರೆ, ಅವ್ರದ್ದೇ ಹೇಳ್ಕೊತಾ ಇರ್ತಾರೆ. ಇವರು ಒಂದು ಸಾರಿನೂ ತನ್ನ ಹೇಳ್ಕೊಳ್ಳಿಲ್ಲ. ನಮ್ಮೂರಲ್ಲಿದ್ದಾರೆ ಮಂಡ್ಯದಲ್ಲಿ ಕೇಳಬೇಕು, ಅವ್ರದ್ದೇ ಹೇಳ್ಕೊಳ್ತಾ ಇದ್ದಾರೆ. ನಾನು ಆ ಸಮಾರಂಭದಲ್ಲಿ ಮಾಡಿದೆ, ಈ ಸಮಾರಂಭದಲ್ಲಿ ಮಾಡ್ತಾ ಇದ್ದ ಅಂತಾರೆ. ಇವರು ಎಲ್ಲೂ ಹೇಳ್ಕೊಳ್ಳಿಲ್ಲ. ಇವತ್ತು ಕಾರ್ಯಕ್ರಮಕ್ಕೆ ಸೀಮಿತವಾಗಿ ಮಾತನಾಡಿದ್ದಾರೆ. ನನ್ನ ಹೆಸರು ಗೌಡ್ಲೆ ಚೆನ್ನಪ್ಪ ಅಂತೇಳಿ. ನಾನು 1973 ಪತ್ರಿಕೆ ಪ್ರಾರಂಭ ಮಾಡಿದೆ, ದೇಶ ಇತಿಹಾಸ. ಅದು 2011ರಲ್ಲಿ ತ್ರಿಭಾಷೆಯಾಗಿ ಕನ್ವರ್ಟ್ ಮಾಡಿಕೊಂಡು ನಾನು ಎಲ್ಲಿಂದ ಸಂಪರ್ಕ ಇಟ್ಕೊಂಡಿದ್ದೀನಿ. ನಮ್ಮ ಹುಟ್ಟುಗೆಲ್ಲ ಪರಿಚಯ, ಹುಟ್ಟುಗೆಲ್ಲ ಸ್ನೇಹಿತರು ಬಂದಾರುಗೆಲ್ಲ. ನಾನು ಯಾಕೆ ಈ ಥರ ಹೇಳ್ತೀನಿ ಅಂತಂದರೆ, 6ನೇಯಲ್ಲಿ ನಾನು 2 ವರ್ಷ ಸದಸ್ಯ ಆಗಿದ್ದೆ. ರಿಜಿಸ್ಟರ್ ಈಗ ಅದು ಬದಲಾವಣೆ ಆಗಿ FPRG ಅಂತ ಆಗೋದು. ಸರ್ಕಾರ ಬದಲಾವಣೆ ಆಗ್ತಾ ಇರ್ತದೆ, ಕಾನೂನು ಬಹಳ ಕಠಿಣವಾಗ್ತಾ ಇರ್ತದೆ. ಇಂಥ ಸಂದರ್ಭದಲ್ಲಿ ನಾವು ಇದ್ದೀವಿ. ನಾನು ಇದುವರೆಗೂ ಒಂದು ವಾರದ ಮಟ್ಟಕ್ಕೆ ನಿಲ್ಲಿಸಿಲ್ಲ. ಕಾರಣ ಏನಂತಂದರೆ ರೆಗ್ಯುಲಾರಿಟಿ ಬಹಳ ಮುಖ್ಯ. ನೀವು 25 ಹೊಡಿಸೋದು, ಆದರೆ ಸಕಾಲ ಕೊಡಲಿಲ್ಲ, ಒಂದು ವಾರಕ್ಕೊಂದು ದಿನಕ್ಕೊಂದು ಅಂತಂದರೆ ಅರ್ಥಕ್ಕೆ ಅಲ್ಲ. ಸಕಾಲ ಕೊಡಬೇಕು. ನೀವು 20 ನಾನು ಬರೀ 25 ವೋಚರ್ ಕಾಪಿಗಳು ಹಾಕೋದು ದಿನಾಲೂ ಇದೆ. ಆದರೆ ವಾರ್ತಾ ಇಲಾಖೆಗೆ ನಮ್ಗೆ ಬೇಕಾದವ್ರಿಗೆ ಎಲ್ಲ ಕೊಡತಕ್ಕಂಥದ್ದು ಇಟ್ಕೊಂಡಿದ್ದೀವಿ. ಅದೇ ಥರ ಪತ್ರಿಕೆಯಲ್ಲಿ ರೆಗ್ಯುಲಾರಿಟಿ ಮುಖ್ಯ. ಸರ್ಕ್ಯುಲೇಷನ್ನು ಅವರವರ ಶಕ್ತಿ ಮೇಲೆ ಹೋಗ್ತದೆ. ಅದರ ಬಗ್ಗೆ ನಾನು ಸರಿಪಡಿಸ್ಕೊಳ್ಬೋದು. ಅದರಲ್ಲಿ ಕರಾರುವಾಗ್ತದೆ. ಆ ಥರ ನಾನು ಮಾಡ್ಕೊಂಡು ಇದ್ದೀನಿ. ಒಂದು ವಾರ ಲೇಟ್ ಆದ್ರೂ ನಾವು ವೋಚರ್ ಕಾಪಿ ಹಾಕ್ಸ್ಕೊಂಡ್ಬಿಡ್ತೀವಿ. ಫೈಲ್ ಹಾಕೋಬೇಕು, DC ಆಫೀಸ್ಗೆ, SP ಆಫೀಸ್ಗೆ ಮತ್ತು ವಾರ್ತಾ ಇಲಾಖೆಗೆ ಕೊಡಬೇಕು, BIB ಕೊಡಬೇಕು. ನಿಮ್ಮ ಆರೋಗ್ಯ ಹೇಗಿದೆ? ಆರೋಗ್ಯ ದಿನ ಏನಾಗ್ತಾ ಇದೆ? ಆರೋಗ್ಯ ಚೆನ್ನಾಗಿಲ್ಲ, ಯಾಕೆ ಸಂಬಂಧ ಚೆನ್ನಾಗಿಲ್ಲ, ಮತ್ತೆ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಗೆ ಸಂತುಷ್ಟತೆ ಇಲ್ಲ. ಕಾರಣ ಏನು ಅಂದರೆ ಒಂದೇ ಒಂದು ನೆಗ್ಲೆಕ್ಟ್ ಆಗಿದೆ. ನಮ್ಮ ಜೀವನದಲ್ಲಿ ನೆಗ್ಲೆಕ್ಟೆಡ್ ಏರಿಯಾ ಯಾವುದು ಅಂದರೆ ಮನಸ್ಸಿಗೆ ನಾವು ಸಮಯ ಕೊಡ್ತಾ ಇಲ್ಲ. ಮನಸ್ಸು ಚೆನ್ನಾಗಿದ್ರೆ ಎಲ್ಲವೂ ಸಹ ಚೆನ್ನಾಗಿದೆ. ಒಂದೂರಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಆತನಿಗೆ ಕೆಲಸ ಇರಲಿಲ್ಲ. ಆತ ಹುಡುಕೊಂಡು ಹೋದ ಕೆಲಸಕ್ಕೆ ಒಂದು ಶಾಮಿಲಿತ್ತು, ಒಂದು ಕಟ್ಟಿಗೆ ಕಡಿತಾರಲ್ಲ ಆ ಥರ ಒಂದು ಶಾಮಿಲಿತ್ತು. ಆತ ಹೇಳಿದಂತೆ ತುಂಬ ಯುವಕ, ಗಟ್ಟಿ ನಸ್ತಾಗಿರೋ ಯುವಕ. ಆತ ಹೇಳಿದಂತೆ 100 ಮರ ಕಡಿತೀವಿ ಒಂದು ರೀತಿ ಅಂತ. ಸರಿ, ಜಾಬಿಗೆ ಸೇರಿಸ್ಕೊಂಡಾಯ್ತು. ಮರುದಿನ ಹೋದರೆ 80 ಕಡಿಲಿಕ್ಕಾಯ್ತು. ನೆಕ್ಸ್ಟ್ ಡೇ ಹೋದರೆ 50 ಕಡ.
ಹೀಗೆ ಬರ್ತಾ ಬರ್ತಾ 10 ಕಡೆಗೆ ಆಗ್ತಾ ಇಲ್ಲ ಅವರಿಗೆ ಮರಗಳನ್ನ. ನಮ್ಮ ಮಾಲೀಕ ವಿಚಾರಿಸಿದ, ಯಾಕೆಂದ್ರೆ ಫಸ್ಟ್ ದಿನ ಬಂದಾಗ 100 ಕಟ್ ಮಾಡಿದೆ, ಇವತ್ತು 10 ಮಾಡಕ್ಕಾಗ್ತಾ ಇಲ್ಲ ಅಂತ ಹೇಳಿ. ಇವತ್ತು ಹೇಳಿದ, ನಾನು ದಿನ ಪ್ರಯತ್ನ ಮಾಡ್ತಾ ಇದ್ದೀನಿ, ಅದೇ ನನ್ನ ಕೈಯಿಂದ ಮಾಡಕ್ಕಾಗ್ತಾ ಇದೆ. ಕಾರಣ ಅವಾಗ ಓನರ್ ಹೇಳಿದ್ರು, ನೀನು ಕೊಡ್ಲಿ ಇದೆಯಲ್ಲ ಅದನ್ನು ಚೂಪ್ ಮಾಡಿದ್ಯಾ ಅಂತ. ಅದಕ್ಕಾಗಿ ಇವಾಗ ಹೇಳಿದ, ನನ್ನ ಟೈಮ್ ಇಲ್ಲ, ಇವತ್ತು ನಮ್ಮೆಲ್ಲರೂ ಹಾಗೆ ನನಗೆ ಏನು ಬೇಕಾಗಿದೆ ಅದನ್ನು ಹೊರಗಡೆ ಹುಡುಕ್ತಾ ಇದ್ದೀವಿ ನಾವು. ನನಗೇನು ಖುಷಿ ಬೇಕಾಗಿದೆ, ಶಾಂತಿ ಬೇಕಾಗಿದೆ, ಸಂತುಷ್ಟತೆ ಬೇಕು. ಸಫಲತೆ ಅಂದ್ರೆ ಏನು? ಸಫಲತೆ ಹೊರಗಡೆ ಇಲ್ಲ, ನನ್ನ ನಿಜವಾದ ಸಫಲತೆ ನನ್ನಲ್ಲಿ. ಅದನ್ನ ಕಂಡುಕೊಳ್ಳೋ ಮಾರ್ಗ ಏನಿದೆ? ಆಧ್ಯಾತ್ಮ. ನಮ್ಮ ದೇಶಕ್ಕೆ ಆಧ್ಯಾತ್ಮಿಕ ದೇಶ ಅಂತ ಹೇಳ್ತೀವಿ. ಯೋಗದ ಒಂದು, ನೀವೆಲ್ಲ ನೋಡಲ್ಲ, ಯೋಗದ ದಿನ ಇಡೀ ಜಗತ್ತಿಗೆ ಯೋಗದ ಪರಿಚಯವನ್ನು ಮಾಡಿದ್ದೀವಿ. ಅದು ನಮ್ಮ ದೇಶದ ಸಂಸ್ಕೃತಿ. ಅಂಥದ್ರಲ್ಲಿ ನಾವೆಷ್ಟು ಆಧ್ಯಾತ್ಮವನ್ನು ಅಳವಡಿಸ್ಕೊಂಡಿದ್ದೀವಿ ನಮ್ಮ ಜೀವನದಲ್ಲಿ. ಧ್ಯಾನ ಎಷ್ಟು ಮಾಡ್ತೀವಿ? ಈ ಧ್ಯಾನ ಆಧ್ಯಾತ್ಮ ಎಲ್ಲ ಯಾತಕ್ಕೆ ಇರೋದು? ಸುಮ್ಮನೆ ಮಾಡಿದ್ದ ಏನೆಲ್ಲ ನಮಗೆ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಎಲ್ಲರ ಜೀವನ ಇವತ್ತು. ಬರೀ ಕೃತಕ, ಆರ್ಟಿಫಿಷಿಯಲ್, ಭೌತಿಕತೆ ಕಡೆಗೆ ಜಾಸ್ತಿ ಹೋಗ್ತಾ ಇದೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.